ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವಾಗ ಒಂದು ಈವೆಂಟ್ ಇದೆ, ಆದರೆ ಟೈಮ್ ಇಲ್ಲ, ಮಕ್ಕಳು ನನ್ನನ್ನು ಬಿಡ್ತಾ ಇಲ್ಲ ರೆಡಿ ಆಗೋಕ್ಕೆ. ಸೊ ಹಾಗಾಗಿ ನಾನು ಮೂರೇ ಪ್ರಾಡಕ್ಟನ್ನು ಬಳಸಿ ಒಂದು ಫಂಕ್ಷನಿಗೆ ರೆಡಿಯಾಗಿ ನಾವು ಇವಾಗ ಹೋಗ್ತಾ ಇದ್ದೀವಿ. ಸೊ ನಾನಿವಾಗ ಫಂಕ್ಷನಿಗೆ ರೆಡಿಯಾಗಿ ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಬಂದು ಇಲ್ಲಿದೆ ಗಾಯ್ಸ್. ಈ 3 ಪ್ರಾಡಕ್ಟನ್ನು ಬಳಸಿ ನಾನಿವಾಗ ಬೇಗ ಫಟಾಫಟ್ ಅಂತ ರೆಡಿ ಆಗ್ತೀನಿ. ಮೊದಲನೇದಾಗಿ ನಾನು ಫೇಸಸ್ ಕೆನಡಾ ಅವರ ಒಂದು ಸ್ಟ್ರೋಬ್ ಕ್ರೀಮನ್ನು ಬಳಸ್ತಾ ಇದ್ದೀನಿ. ಇದು ಸಿಲ್ವರ್ ಸ್ಟ್ರೋಬ್ ಕ್ರೀಮ್ ಆಗಿದೆ. ಹಾಗೆ ಫೇಸಸ್ ಕೆನಡಾ ಅವರದ ಒಂದು ಟಿಂಟೆಡ್ ಮಾಯಿಶ್ಚರೈಸರ್ ಕ್ರೀಮನ್ನು ಕೂಡ ನಾನು ಬಳಸ್ತಾ ಇದ್ದೀನಿ. ಹಾಗೆ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಆದಂಥ ಫೇಸಸ್ ಕೆನಡಾ ಅವ್ರದ್ದು ಒಂದು ಕಾಂಟಿ ಮ್ಯಾಟ್ ಲಿಪ್ಸ್ಟಿಕ್ಕನ್ನು ನಾನು ಬಳಸ್ತಾ ಇದ್ದೀನಿ. ಸೊ ಈ ಮೂರೇ ಪ್ರಾಡಕ್ಟಿಂದ ಹೇಗೆ ನಾನು ಇವತ್ತು ಫಂಕ್ಷನಿಗೆ ರೆಡಿ ಆಗ್ತೀನಿ ನೋಡೋಣ ಬನ್ನಿ. ಫಸ್ಟ್ ನಾನು ಫೇಸಸ್ ಕೆನಡಾ ಅವರ ಸ್ಟ್ರೋಬ್, ಅದರಲ್ಲೂ ಸಿಲ್ವರ್ ಸ್ಟ್ರೋಬ್ ಕ್ರೀಮ್ ನಾನು ಸ್ವಲ್ಪ ತೆಗೆದುಕೊಂಡಿದ್ದೀನಿ. ಸೊ ಇದನ್ನು ತೆಗೆದುಕೊಂಡು ನಾನು ನೋಡಿ ಇವಾಗ ನನ್ನ ಫೇಸಿಗೆ ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೋಡಿ, ಹೀಗೆ ನಾವು ಫಸ್ಟು ನಮ್ಮ ಫೇಸ್ ಫುಲ್ ಕವರ್ ಆಗಬೇಕದು. ಸೊ ಫೇಸ್ ಫುಲ್ ಹೀಗೆ ನಾವು ಅದನ್ನು ಕವರ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಈ ರೀತಿಯಾಗಿ ನಾನು ಒಂದು ಫೇಸಸ್ ಕೆನಡಾ ಅವರ ಒಂದು ಸ್ಟ್ರೋಬ್ ಸಿಲ್ವರ್ ಕ್ರೀಮನ್ನು ಈ ರೀತಿಯಾಗಿ ಅಪ್ಲೈ ಮಾಡಿಕೊಂಡೆ. ಹಾಗೆ ಇದನ್ನು ನಾನು ನೆಕ್ ಕೂಡ ಕವರ್ ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ಫೇಸಸ್ ಕೆನಡಾ ಅವರ ಒಂದು ಸ್ಟ್ರೋಬ್ ಸಿಲ್ವರ್ ಕ್ರೀಮ್ ನಮಗೆ ಒಂದು ಮೇಕಪ್ ಪ್ರೈಮರ್ ಆಗಿ ಕೆಲಸ ಮಾಡುತ್ತೆ. ಹಾಗೆ ನಮ್ಮ ಮುಖವನ್ನು ಸ್ವಲ್ಪ ಗ್ಲೋ ಆಗಿಸುತ್ತೆ. ಈಗ ನೆಕ್ಸ್ಟ್ ನಾನು ಅವರ ಒಂದು ಟಿಂಟೆಡ್ ಮಾಯಿಶ್ಚರೈಸರ್ ಕ್ರೀಮನ್ನು ಬಳಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕ್ರೀಮನ್ನು ತೆಗೆದುಕೊಂಡು ನೋಡಿ ನಾನು ಈ ರೀತಿಯಾಗಿ ಫೇಸ್ ಕವರ್ ಮಾಡಬೇಕಾದ ಕ್ರೀಮ್ ತಗೊಂಡು ಬ್ಲೆಂಡ್ ಮಾಡ್ತಾ ಇದ್ದೆ. ಇವಾಗ ಹೀಗೆ ಫೇಸ್ ಫುಲ್ ನಾವು ಆ ಒಂದು ಕ್ರೀಮನ್ನು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಸೊ ಬ್ಲೆಂಡ್ ಮಾಡೋದ್ರಿಂದ ಫೇಸ್ ಇನ್ನಷ್ಟು ಗ್ಲೋ ಅನಿಸುತ್ತೆ, ನಮಗೆ ಎಲ್ಲ ಪಾರ್ಟಿಗೆ ಕೂಡ ಅದು ಅಪ್ಲೈ ಮಾಡಿದಾಗೆ ಕಾಣಿಸುತ್ತೆ. ನಾನು ಫಸ್ಟ್ ಟೈಮ್ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಗೈಸ್. ಬಟ್ ಒಂದು ತುಂಬ ಒಳ್ಳೆಯ ಫೀಲ್ ಕೊಡ್ತು ನನಗೆ. ಹಾಗೆ ನನ್ನ ಫೇಸ್ ತುಂಬ ಗ್ಲೋ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ನನಗೆ ತುಂಬ ಖುಷಿ ಆಯಿತು, ಕಂಫರ್ಟಬಲ್ ಅನ್ನಿಸ್ತಾ ಇತ್ತು. ನನ್ನ ಮುಖದಲ್ಲಿ ಹೆವಿ ಮೇಕಪ್ ಇದೆ ಅಂತ ನಂಗೆ ಅನ್ನಿಸ್ಲಿಲ್ಲ. ಸೊ ತುಂಬ ಲೈಟಾಗಿ ಕ್ವಿಕ್ಕಾಗಿ ನಾವು ಈ ರೀತಿಯಾಗಿ ರೆಡಿ ಆಗ್ಬೋದು. ಹೀಗೆ ನಾವು ಕಡಿಮೆ ಪ್ರಾಡಕ್ಟನ್ನು ಬಳಸಿ ಈ ರೀತಿಯಾಗಿ ನಾವು ಸಿಂಪಲ್ ಲುಕ್ಕನ್ನು ಅಚೀವ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ನನ್ನ ಫೇಸ್ ಕಾಣಿಸ್ತಾ ಇದೆ. ಸೊ ಕೊನೆಯದಾಗಿ ನಾನು ಮಸ್ಕರಾ ಹಾಗೆ ಕಾಜಲನ್ನು ಬಳಸಿದೆ. ನೆಕ್ಸ್ಟ್ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಆದಂಥ ಕಾಂಟಿ ಮ್ಯಾಟ್ ಲಿಪ್ಸ್ಟಿಕ್ಕನ್ನು ಕೂಡ ನಾನು ಇವಾಗ ಬಳಸ್ತಾ ಇದ್ದೀನಿ. ಇದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ಕು. ನನಗೆ ನಿಜವಾಗ್ಲೂ ಪಿಂಕ್ ಅಂದರೆ ತುಂಬಾ ಇಷ್ಟ ಅನಿಸುತ್ತೆ. ಸೊ ಈ ಪಿಂಕ್ ಕಲರ್ನ ನಾನು ಹಾಗೆ ನನ್ನ ಚೀಕ್ ಕೂಡ ನಾನು ಬಳಸಿದೆ. ನಾನು ಈ ಲಿಪ್ಸ್ಟಿಕ್ಕನ್ನು ಐ ಶ್ಯಾಡೋ ಆಗಿ ಹಾಗೆ ನನ್ನ ಚೀಕ್ಸ್ ಕೂಡ ಬಳಸಿ ನನ್ನ ಮೇಕಪ್ಪನ್ನು ಕಂಪ್ಲೀಟ್ ಲುಕ್ಕನ್ನು ಪಡೆದುಕೊಳ್ತಾ ಇದ್ದೀನಿ. ಸೊ ಕಡಿಮೆ ಪ್ರಾಡಕ್ಟಲ್ಲಿ ನೀವು ಈಗಾಗಲೇ ನೋಡ್ತಾ ಇದ್ದೀರಿ ಗಾಯ್ಸ್. ಓನ್ಲಿ 3 ಪ್ರಾಡಕ್ಟ್ಸಲ್ಲಿ ನಾವು ಈ ಒಂದು ಸಿಂಪಲ್ ಕ್ವಿಕ್ ಲುಕ್ಕನ್ನು ಪಡಿಬೋದು, ಅಚೀವ್ ಮಾಡ್ಬೋದು ಮನೆಯಲ್ಲೇ. ಸೊ ನಾವು ಈ ಫೌಂಡೇಶನ್ಸ್ ಕ್ರೀಮ್ಸ್ ಇದನ್ನೆಲ್ಲ ತುಂಬ ಬಳಸೋದ್ರಿಂದ ನಮಗೆ ಮುಖದಲ್ಲಿ ಹೆವಿ ಫೀಲ್ ಆಗ್ತಾ ಇರುತ್ತೆ. ಸೊ ಬಟ್ ಈ ಒಂದು ಮೂರೇ ಪ್ರಾಡಕ್ಟ್ ಸಿಲ್ವರ್ ಸ್ಟ್ರೋಬ್ ಫೇಸಸ್ ಕೆನಡಾ ಅವರ ಸಿಲ್ವರ್ ಸ್ಟ್ರೋಬ್ ಕ್ರೀಮ್ ಹಾಗೆ ಫೇಸಸ್ ಕೆನಡಾ ಅವರ ಟಿಂಟೆಡ್ ಮಾಯಿಶ್ಚರೈಸರ್ ಕ್ರೀಮ್. ಇಟ್ ಈಸ್ ನಾಟ್ ಅ ಫೌಂಡೇಶನ್ ಕ್ರೀಮ್, ಇಟ್ ಈಸ್ ಅ ಮಾಯಿಶ್ಚರೈಸರ್ ಕ್ರೀಮ್. ಆ್ಯಂಡ್ ಆಲ್ಸೋ ಐ ಯೂಸ್ಡ್ ಯಾವುದು ಒಂದು ಕಾಂಟಿ ಮ್ಯಾಟ್ ಲಿಪ್ಸ್ಟಿಕ್ಕನ್ನು ಕೂಡ ನಾವು ಬಳಸ್ತೆ. ಇದರಿಂದ ನೋಡಿ ಸಿಂಪಲ್ ಲುಕ್ಕನ್ನು ನಾವು ಅಚೀವ್ ಮಾಡ್ಬೋದು. ಎಷ್ಟು ಸಿಂಪಲ್ ಆಗಿ ತುಂಬಾ ಗ್ಲೋ ಆಗಿ ನಮ್ಮ ಫೇಸ್ ಕಾಣಿಸ್ತಾ ಇದೆ, ನೀವು ಗಮನಿಸಿ. ಈ ಒಂದು ನನ್ನ ಮೇಕಪ್ ಲುಕ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ವಿತ್ ಲಾಟ್ಸ್ ಆಫ್ ಲವ್ ನೀವು ಕೂಡ ಈ ಒಂದು ಪ್ರಾಡಕ್ಟನ್ನು ಬಳಸಿ ಸಿಂಪಲ್ ಲುಕ್ಕನ್ನು ನೀವು ಪಡೆದುಕೊಳ್ಬೋದು. ನಿಮ್ಮ ಫೇಸ್ ಗ್ಲೋ ಆಗುತ್ತೆ. ಬಾಯ್ ಗೈಸ್, ಟೇಕ್ ಕೇರ್.